ಇಲ್ಲಿ ನೋಡಿ ಯಾರಿದ್ದಾರೆ, ಇಲ್ಲಿ ನೋಡಿ ತಾಯಿ ಚಾಮುಂಡೇಶ್ವರನೇ ಬಂದಂಗಿದೆ ನೋಡಿ. ವೆರಿ ಗುಡ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಮೈಸೂರಲ್ಲಿ. ಆ್ಯಂಡ್ ಆಲ್ಸೋ ಇವತ್ತು ನಮ್ಮ ಮನೆಗೆ ಒಬ್ಬರು ಬರ್ತಾ ಇದ್ದಾರೆ. ಯಾರು ಅಂತಂದರೆ ನಮ್ಮ ಮದುವೆಲಿ ಡೆಕೋರ್ ಮಾಡಿದ್ದ ಹರೀಶ್ ಅಣ್ಣ ಅವರು ಬರ್ತಾ ಇದ್ದಾರೆ. ಸೊ ಅವ್ರು ಬಂದಿದ್ದ ತಕ್ಷಣ ತೋರಿಸ್ತೀನಿ. ನಾನು ಇವತ್ತು ಸ್ವಲ್ಪ ಪ್ಲ್ಯಾಂಟ್ಸ್ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ರೂಮ್ಗೆ ಮತ್ತು ಹಾಲಲ್ಲಿ ಎಲ್ಲ ಕಡೆ ಸ್ವಲ್ಪ ಪ್ಲ್ಯಾಂಟ್ಸ್ ಇಡೋದಂದರೆ ನಂಗೆ ತುಂಬ ಇಷ್ಟ. ಸೊ ಹಂಗಾಗಿ ಪ್ಲ್ಯಾಂಟ್ಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋಗಬೇಕು. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಟೈಮ್ ಎಷ್ಟು ಟೈಮ್ ಗೊತ್ತಿಲ್ಲ. ಸೊ ನಾನು ಫ್ರೆಶ್ ಅಪ್ ಆಗಿ ಇವತ್ತು ಥರ್ಸ್ಡೇ ಆ್ಯಂಡ್ ಈವ್ನಿಂಗ್ ನಾನು ಪೂಜೆ ಮಾಡಬೇಕು, ವಾರ ಮಾಡಬೇಕು. ಹಾಗಾಗಿ ಈವ್ನಿಂಗ್ ಮಾಡೋಣ ಅಂತ ಇವತ್ತು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಬ್ಯಾಕ್. ಇಲ್ಲಿ ನೋಡಿ ಯಾರಿದ್ದಾರೆ, ಇಲ್ಲಿ ನೋಡಿ ಏನಿಬ್ರು ಟ್ವಿನ್ನಿಂಗಲ್ಲಿ. ನೀವು ಟ್ವಿನ್ ಮಾಡ್ತಾ ಇದ್ದೀರಾ ನಿಮ್ಮ ಜೊತೆ ಅಲ್ಲ? ಆ ಕಡೆ ಎಲ್ಲ ನಾನ್ ವೆಜ್. ಶಿ ನೀವೊಬ್ರು ಶಿ, ನಾವೆಲ್ಲ ಹಿ. ನಾವು 3 ಜನ ವೆಜ್. ಯಾಕಂದ್ರೆ ನೀವು ಏನು ರಾಘವೇಂದ್ರ ಸ್ವಾಮಿಗೆ, ನೀವು ಸಾಯಿಬಾಬಾ. ನಾನು ನಿರೀಕ್ಷಾ ಅವರು ರಾಘವೇಂದ್ರ ಸ್ವಾಮಿ ಭಕ್ತರು, ಹಂಗಾಗಿ ತಿಂತಾ ಇಲ್ಲ. ಅವ್ರು ಯಾರು ಭಕ್ತರಿಲ್ಲ, ಎಲ್ಲ ತಿಂತವ್ರೆ. ಮಾತೇ ಆಡ್ತಾ ಇಲ್ಲ, ಅವ್ರವ್ರು ಇದ್ರಲ್ಲೇ ಅವ್ರೆ ಬಿಸಿ ಆಗಿದ್ದಾರೆ. ಹೇಗ ಅನ್ಸ್ತಾ ಇದೆ ನಮ್ಮ ಮನೆಗೆ ನಮ್ಮ ಊರಿಗೆ ಬಂದು? ಬಿರಿಯಾನಿ ನೀವು ಮಾಡಿದ್ದು ನನಗೆ ಗಮ್ಮತ್ತ. ಸಂಜೆ ಮಾಡ್ಕೊಡ್ತೀನಿ ಬನ್ನಿ. ಹ್ಯಾಪಿ ಟು ಸಿ ಮಧು. ಹೌದಾ? ನಂಗೂ ಅಷ್ಟೇ. ನಮ್ಮ ಮನೆಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಮನೆಗೆ ಹೋಗಿ 2 ಅವರ್ ಇದ್ದು ಈಗ ಬಂದಿರೋದು ನಾವು ಊಟಕ್ಕೆ. ಇವಾಗ ನಾವು ಊನು ಆಡ್ತಾ ಇದೀವಿ. ಲಾಸ್ಟ್ ರೌಂಡ್ ನಾನೇ ಗೆದ್ದೆ, ಅದ್ರ ಲಾಸ್ಟ್ ರೌಂಡ್ ನಾನೇ ಗೆದ್ದೆ, ಈ ರೌಂಡ್ ಕೈ ತುಂಬಾ ಕಾಣಿಸ್ತಾ ಇದೆ. ಸೊ ಇವಾಗ ಫಸ್ಟ್ ವಿನ್ ಆಗಿರೋದು ಈ ಅಣ್ಣ, ನೆಕ್ಸ್ಟ್ ವಿನ್ ಆಗ್ತಿರೋದು ನಿರೀಕ್ಷಾ ಅವರು ಇದ್ದಾರೆ. ಇವರಿಬ್ಬರಲ್ಲಿ ಕಾಂಪಿಟೇಷನ್. ವೆರಿ ಗುಡ್. ಇವತ್ತು ನಮ್ಮ ಮನೆಗೆ ನಮ್ಮ ಪದ್ಮ ಅತ್ತೆ ಬಂದಿದ್ದಾರೆ. ಇಲ್ಲಿ ನೋಡಿ ಯಾರು ಇದು, ಎಷ್ಟಿದ್ದೀರ? ನಿಮ್ಮ ಹೈಟ್ ಏನು? ಉಮ್ಮ ನಿಕ್ಕಿ, ನೀವು ಬನ್ನಿ. ಪದ್ಮ ಆಂಟಿ ಮೊಮ್ಮಗ. ನಿಶಾ ನಾನ್ ನಿಂತ್ಕೋತೀನಿ ಬಾರೆ. ನಿಮಿಷ ಅರ್ಧ ಹೈಟ್ ಪದ್ಮ ಆಂಟಿ ಹೈಟ್ ಅಲ್ವಾ? ಹೌದಾ? ನೀವು ಹೈಟ್ ಇದ್ದೀರಾ? ಬಂಗಾರಿ ನಡುಕ್ತಾ ಇದಕ್ಕೆ ಪಾಪ. ಗುಡ್ಡ ಬರ್ತಾನೆ ಇಲ್ವಲ್ಲ, ಬಂದ್ರೆ ಹೆಂಗ್ ಕತೆ? ಏನೆಲೆ ಕಣ್ಣೋಡದ್ರದು ಯಾಕೆಲೆ ಬಂಗಾರಿ ಹುಳಿ? ಅವ್ರೇನ್ ಹೆಸರಿಟ್ಟಿರೋದು ಹೇಳು? ಕರಿಗುಂಡ. ಅವ್ರ ಕರಿಗುಂಡ, ಬಿಳಿಗುಂಡ, ಕರಿಗುಂಡ. ನಿಮ್ಮನೇಲಿ ಇದೆ ಇರೋದ? ಅಂದ್ರೆ ಪರ್ಷನ್ ಮಿಕ್ಸ್ಡ್ ಬ್ರೀಡ್. ಅಯ್ಯೋ, ಹಾಲು ಕುಡ್ದೈತಾ? ಅಲ್ಲೇ ಐತೆ, ಇಟ್ಟಿದ್ರಲ್ಲ ಇದೆ ಹಾಲು. ಓ, ಹೊಸ ಬೌಲಲ್ಲಿ ಕುಡ್ಸು. ಹಂಗೆ ಅದೇ ಹಿಡ್ಕೊಂಬಿಟ್ಟಿದೆ. ಕುಡಿ ಮಗನೆ. ತುಂಬಾ ಚೆನ್ನಾಗಿ ಬಿಡುವ. ಚೆನ್ನಾಗಣ ಬಿಡೇ. ನಮ್ಮ ಮನೆಗೆ ಬರಬೇಕು ಅಂತ ಇತ್ತೇನೋ, ಅದ್ರದ್ದು ಹಣೆ ಬರದಲ್ಲಿ ನಮ್ಮ ಮನೆಗೆ ಬಂದಿದೆ.
ತುಂಬ ಎದುರ್ಕೊಂಡಿದೆ. ಅದನ್ನ ಹೆಂಗೆ ನಮ್ಮ ಗುಂಡನ ಜೊತೆ ಫ್ರೆಂಡ್ ಮಾಡೋದು ಅನ್ನೋದೇ ನಮ್ಗೆ ಇವಾಗ ಒಂದು ಟೆನ್ಷನ್ ಆಗಿರೋದು. ಅದು ಫಸ್ಟ್ ಮನೆ ಅಡ್ಜಸ್ಟ್ ಆಗ್ಬೇಕು. ಇರಪ್ಪ ಒಂದು ನಿಮಿಷ, ಹಾಲು ಕುಡಿ. ಕೈಯೇ ಬಿಡ್ತಾ ಇಲ್ಲ ಅದು. ಭಯ. ಹಾಲು ಕುಡಿ ಮುಗ್ನೆ, ಹಾಲು ಕುಡಿಯಪ್ಪ. ಕುಡಿದೈತಾ? ಕುಡಿಸ್ಬೇಕು. ಅದಕ್ಕೆ ಎಲ್ರು ಹೆಂಗ್ ಗೊತ್ತಾಗುತ್ತೆ? ಕುಡಿವಾ. ಮುತ್ತರಾಜ್ ಅಣ್ಣ ತಂದು ಹಂಗೆ ಇಟ್ಬಿಟ್ಟೈತೆ. ಅದಕ್ಕೆ ಕುಡ್ದಿಲ್ಲ ಅಣ್ಣ. ಕುಡಿತೈತೆ. ತುಂಬಾ ಇತ್ತಾ? ಇಲ್ಲ, ಕಾಲ್ ಬಿಡು ಬಿಡು. ಓಡೋಯ್ತಾ ಇದ್ದಾನೆ. ನೆಕ್ಕು ಕುಡಿಯಲೇ. ಬರೀ ಇದೆ. ಕುಡಿ ಬಂಗಾರಿ. ಮುಳಿ ಬಂಗಾರ. ಏ ಹೊಂಟೋಯ್ತಾನೆ, ಅಡಿಗೆ ಹೊಂಟೋಯ್ತಾನೆ. ಇಟ್ಕೊಳ್ಳೋಣ. ಬಾಲ ನೋಡು. ನೆಟ್ಟಿಗೆ ಬಾಲ. ಅಯ್ಯೋ ನಿಜ ಎಷ್ಟು ಕ್ಯೂಟ್ ಆಗೈತೆ ಗೊತ್ತಾ? ಕಣ್ಣು ನೋಡೋದ್ರದ್ದು ಅಟ್ರಾಕ್ಟ್ ಆಗೈತೆ. ಇಡ್ಬೋದು, ಕಮೆಂಟ್ ಮಾಡಿ ಗೈಸ್. ಕರಿಗುಂಡ ಅಂತ ಅವ್ರು ಇಟ್ಟವ್ರೆ. ಅದ್ರಲ್ಲಿ ಆಗ್ಲೇ ಒಬ್ಬ ಗುಂಡ ಅವನೇ ಬೇಡ. ನಿಮ್ಮಲ್ಲಿ ಇರೋದು ಲಿಲ್ಲಿ. ಏನು ಲಿಲ್ಲ ಬೆಟ್ಟದಲ್ಲಿ ಹುಟ್ಟಿರೋದು. ಲಿಲ್ಲಿ ಅವ್ರ ಅಮ್ಮನ ಹೆಸರು ಲಿಲ್ಲಿ. ತಾಯಿ ಚಾಮುಂಡೇಶ್ವರನೇ ಬಂದಂಗಿದೆ. ಅಣ್ಣ ನೀಟಾಗಿ ನೋಡ್ಕೋ ಆಯ್ತಾ? ಹಾ ಬೇಡ, ಸುಮ್ನಿರು, ಎದ್ರಕತ್ತದದು. ನಿಶಾ ಏನೋ ಅಂದ್ಲು. ಬ್ಲಾಗ್ ಮಾಡು ಅಂತ. ಬ್ಲಾಗ್ ಆಗಿ ಬ್ಲಾಗ್ ಮಾಡೋದು ಬರೀ ಅವ್ಳು ಬ್ಲಾಗ್ ಎಲ್ಲ ಅಡ್ಗೆ ಮನೇಲೆ ಐತೆ ಅಂತೆ. ಅದಕ್ಕೆ ಅಣ್ಣ ನೋಡಿ ಗೈಸ್, ಬೆಳಿಗ್ಗೆಯಿಂದ 2 ಸಲ ತೊಳ್ದಿರೋದು ನಿಶಾ. ಆದ್ರೂ ತುಂಬಾ ಮತ್ತೆ ಜಾಸ್ತಿ ಆಗಿರುತ್ತೆ ಬೆಳಗ್ಗೆ ಅಷ್ಟರಲ್ಲಿ. ನೋಡಿ ನೋಡಿ ಫ್ರೆಂಡ್ಸ್, ತೊಳಿಬೇಡ ಅಂತ ಅನ್ನೋದೇ ಇಲ್ಲ ಬಾಯಲ್ಲಿ. ಆಮೇಲೆ ಅಂತಾರೆ ಅದೇ ಹೇಳ್ತಾ ಇದೀನಿ ಇರು. ಅವ್ರಿಗೆ ನಾನು ಅಡ್ಗೆ ಮಾಡೋದು ಹಿಂಗಿರೋದು ಅವ್ರಿಗೆ ನೋಡಕ್ಕೆ ಆಯ್ತಾ ಇಲ್ಲ. ಏನಕ್ಕೆ ಬೇಡ ಬಿಡು, ಏನಕ್ ಮಾಡ್ತೀಯಾ, ಆರಾಮಾಗಿ ಎದೋಳು ಅಂತ ಅಂತಾರೆ. ನಾನು ಈ ಬೆಳಗ್ಗೆ ಎದೋಳ್ಸು ಅಂದ್ಬಿಟ್ಟು ಮಲ್ಕತೀನಿ ಡೈಲಿ. ಅದಕ್ಕೆ ಎದೋಳ್ಸ್ಬಿಟ್ಟು ಏನಕ್ಕೆ ಹಿಂಗೆಲ್ಲ ಕಷ್ಟಪಡ್ತೀವಿ, ಸುಮ್ಮನೆ ಏನು ಮಾಡ್ಬೇಡ ಅಂತ ಅಂತಾರೆ. ಹಂಗ್ ಮಾಡಿದ್ರೆ ಇರಕ್ಕಾಗುತ್ತಾ ನಿಶಾ ಅವ್ರೆ? ಮಮ್ಮಿ ಇದ್ರೆ ಸ್ವಲ್ಪ ಬೆಳಿಗ್ಗೆ ತಿಂಡಿ ಮಾಡ್ತಾ ಇದ್ರು. ಆಂಟಿ ನಮ್ಮ ಮಮ್ಮಿನೆಲ್ಲ ಊರ್ ಕೊಟ್ಟೋಗ್ಬಿಟ್ಟಿದ್ದಾರೆ. ಮಧ್ಯಾಹ್ನ ಸಾಂಬಾರ್, ನೈಟ್ ಸಾಂಬಾರ್ ಎಲ್ಲ ಅವಳ ಕೆಲ್ಸ. ನಮ್ಗೆ ನೋಡಕ್ ಆಯ್ತಾ ಇಲ್ಲ. ಅಡ್ಗೆ ಮನೇಲೇ ಇರ್ತಾಳೆ. ಬೆಳಿಗ್ಗೆ ನಾನು ಎದ್ದೀಚೆ ಬಂದ್ರೆ ಅಡ್ಗೆ ಮನೇಲಿ ಇರ್ತಾಳೆ, ಕಾಲೇಜಿಂದ ಬಂದ್ರೆ ಅಡ್ಗೆ ಮನೇಲಿ ಇರ್ತಾಳೆ. ಗುಂಡೆ ಯಾಕೆ ಎದ್ರಕೋತವನೆ? ಇಲ್ಲ ಬಿಟ್ನ. ಬೆಕ್ತು ತೋರಿಸ್ದ, ನಾನು ಬ್ಲಾಗಲ್ಲಿ ತೋರಿಸಿಲ್ಲ. ಗೈಸ್, ನಾಟಿ ಕೋಳಿ ಸಾಂಬಾರ್ ಹಾಗೂ ಮುದ್ದೆ ಮಾಡ್ತೀನಿ, ಕಬಾಬು. ಹಾಗೆ ಇಲ್ಲಿ ವೆಜ್ ಇದೀವಿ, ನಾನು ಮತ್ತೆ ಅಜ್ಜಿ ಇಬ್ರು. ಹಂಗಾಗಿ ಉಪ್ಸಾರು ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಚಂಪುಗೆ ಅನ್ನ ಆಗಿದೆ. ಅವನಿಗೆ ಮೊಸರನ್ನ ಹಾಕಬೇಕು ಅಷ್ಟೇ ಗೈಸ್, ಇನ್ನೇನಿಲ್ಲ. ಏನೋ 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 ನಿಂದು ಏನ್ ನಿಂದು? ನೀನ್ ಕುಡಿಯಮ್ಮ, ಕುಡಿಯಪ್ಪ. ಎತ್ಕೋಣ ಕಿಚ್ಬಿಟ್ಟನು. ನಾವು ಗುಂಡ ಬಿಡಲ್ಲ ಅನ್ಕೊಂಡ್ರೆ ಗುಂಡನೇ ಸುಮ್ನವನೇ. ಇವನೇ ಓವರ್ ಆಗಿ ಆಡ್ತಾವ್ ಚಂಪು. ಯಾರು ಮಾದು ಗುಂಡ? ಹಾ ಗುಂಡನೇ ಸುಮ್ನವನೇ. ಅದೇ ಎದುರಿಸಿತ್ತು, ಅದಕ್ಕಿದು ಇವನು ಅಟ್ಯಾಕ್ ಮಾಡ್ದ. ಇಲ್ಲ ಸುಮ್ಮನಿದ್ದ ಇವನು. ನಮ್ಮ ಮಾವನವ್ರು ಬಂದಿದ್ದಾರೆ ಇವತ್ತು. ತೋರಿಸಿ ನಮ್ಮ ಮಾವನವ್ರನ್ನ. ನಮಗೆ ಅಕ್ಕಿ ತಗೊಂಡು ಊರಿಂದ ಬಂದಿದ್ದಾರೆ. ಹಾಗೆ ಎಂದು ಸ್ಪೈಸಸ್ ಬಾಕ್ಸ್ ನಾನು ಏನೋ ಆರ್ಡರ್ ಮಾಡಿದ್ದೆ. ಸ್ಟೀಲ್ದೊಂದಿದೆ, ಅದರಲ್ಲಿ ಬರೀ 5 ಇಟ್ಕೋಬೋದು ಅಷ್ಟೇ. ಸೊ ಅದರಲ್ಲಿ ಏನು ಜಾಸ್ತಿ ಯೂಸ್ ಮಾಡಲ್ಲ ಅಂತ ಬಿಟ್ಟಿದ್ದೀನಿ. ಇದರಲ್ಲೆಲ್ಲ ಸುಮಾರು ಐಟಮ್ಸ್ ಇಟ್ಕೋಬೇಕು. ಏನು ಜೀರಿಗೆ, ಸಾಸಿವೆ, ಮೆಣಸು, ಗರಂ ಮಸಾಲ, ಕೊರಿಯಂಡರ್ ಮಸಾಲ, ಚಿಲ್ಲಿ ಪೌಡರು, ಟರ್ಮರಿಕ್ಕು, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಆಮೇಲೆ ಇನ್ನೂ ಏನೇನೋ ಇಟ್ಕೋಬೇಕು. ಹಾಗಾಗಿ ಇದನ್ನು ತರಿಸಿದ್ದೀನಿ. ಸೊ ಇದು ಆಯಿಲ್ದು 2 ತರಿಸಿದ್ದೀನಿ. ಅದಾಗಿದೆ. ನಂತರ ಇದು ಫ್ರಿಡ್ಜಲ್ಲಿ ತರಕಾರಿಗಳನ್ನ ಹಿಂಗೆ ಹಾಕಿ ಅಂದ್ಬಿಟ್ಟು ಈ ಬಾಕ್ಸಸ್ನ ತರಿಸಿದ್ದೀನಿ. ಇಷ್ಟು ನೆನೆ ಬಂದಿದ್ದು, ನೆನ್ನೆ ಫ್ರೀ ಇರಲಿಲ್ಲ ಅಂದ್ಬಿಟ್ಟು
ಇದನ್ನ ನೆನ್ನೆನೇ ತೊಳ್ದು ಎತ್ತಿಟ್ಟಿದ್ವಿ. ಇವತ್ತೆಲ್ಲ ನೀಟಾಗಿ ಒರೆಸಿ ಫಿಲ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನನಗೆ ಯಾಕೋ ಬೆಕ್ಕು ಅಡ್ಜಸ್ಟ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ತುಂಬ. ಯಾಕಂದರೆ ನಾವು ಗುಂಡ ಜಾಸ್ತಿ ಬಿಡಲ್ಲ ಅಂದ್ಕೊಂಡಿದ್ವಿ. ಗುಂಡನೇ ಓಕೆ, ಇದೇ ಎದುರಿಸ್ತಾ ಇದೆ, ಏನು ಕ್ಯಾಟೇ ಎದುರಿಸ್ತಾ ಇದೆ ಗುಂಡ ಚೊಂಪುಗೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಫಸ್ಟ್ ಡೇ ಅಲ್ವಾ, ನೋಡೋಣ ಏನಾಗುತ್ತೆ. ಗೈಸ್, ನಾನು ಅಡುಗೆ ಮಾಡುವಾಗ ಪುದೀನ ಸೋಸ್ಬಿಟ್ಟು ಅದು ಕೆಳಗಡೆ ಅದು ಸ್ಟೆಮ್ ಬರುತ್ತಲ್ಲ ಅದನ್ನು ಇದು ಹಾಕಿದ್ದೆ. ಇಲ್ಲಿ ನೋಡಿ ಚಿಗುರುಡ್ದಿದೆ. ಸುಮ್ಮನೆ ತಂದು ಹಾಕಿದೆ ಇರಲಿ ಅಂದ್ಬಿಟ್ಟು ಇಷ್ಟು ಅಗ್ಲ ಊತಾಕಿದ್ದೆ, ಬಂದಿದೆ. ಇನ್ನು ಚಿಗುರುಡಿಬೇಕು. ಇಲ್ಲಿ ನೋಡಿ ಮೆಣಸಿನ್ಕಾಯಿ, ಆಮೇಲೆ ಇದೇನೋ ಅಂತಾರೆ ಇದು ಬಸಳೆ ಸೊಪ್ಪು. ಅದು ಬಸಳೆ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಇಲ್ಲೇ ಎಲ್ಲ ಬಿಟ್ಟಿತ್ತು ಹಸಿಮೆಣ್ಸಿನ್ಕಾಯಿ. ಇಲ್ಲಿ ಚಿಗುರು ಬರ್ತಾ ಇದೆ. ಅದಾದಮೇಲೆ ಇಲ್ಲಿ ಪುಟಾಣಿ ಮೆಣಸಿನ್ಕಾಯಿ. ಆಮೇಲೆ ಬನ್ನಿ ತೋರಿಸ್ತೀನಿ ಇನ್ನೇನನ್ನು ಹಾಕಿದ್ದೀವಿ. ಇಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀವಿ. ಇದ್ರೊಳಗಡೆ ಎಲ್ಲಿ ಅದು ಇದ್ರೊಳಗಡೆ ಸುಮ್ಮನೆ ಹಾಕಿದ್ದೀವಿ, ನೋಡೋಣ ಬರುತ್ತಾ ಏನಂತ. ಏನು ಗೊತ್ತಾ, ಇದ್ರ ಧನಿಯಾ ಹಾಕಿದ್ದೀವಿ. ಅದು ಸ್ವಲ್ಪ ಅದಕ್ಕೆ ಹೊತ್ತು ಬಿಸಿಲು ಇಟ್ಟಿದ್ದೀವಿ. ಅದಾದಮೇಲೆ ಇಲ್ಲೂ ಅಷ್ಟೇ ಕರಿಬೇವು. ಮತ್ತು ಇಲ್ಲೊಂದು ಟೊಮ್ಯಾಟೊ ಗಿಡ ಇತ್ತು, ಬನ್ನಿ ತೋರಿಸ್ತೀನಿ. ಇದ್ರೊಳಗಡೆ ಇತ್ತು, ಕಿತ್ತಾಕ್ಬಿಟ್ಟವ್ರೆಲ್ಲ. ಟೊಮ್ಯಾಟೊ ಗಿಡ ಇತ್ತು ಅದ್ರೊಳಗಡೆ. ಸೀಬೆಹಣ್ಣು, ಕರಿಬೇವು ಇಲ್ಲಿ ದೊಡ್ಡದಿದೆ. ಇದಕ್ಕೆಲ್ಲ ಇವಾಗ ಸ್ವಲ್ಪ ನೀರು ಹಾಕಬೇಕು. ಆಲೂವೆರಾ ಇದೆ. ಆಮೇಲೆ ನಾನೊಂದು ತಂದಿಟ್ಟಿದ್ದೆ ಕರಿಬೇವನ್ನ. ನಿಂಬೆಹಣ್ಣಂತೂ ಎಷ್ಟು ಪೀಚು ಗೊತ್ತಾ, ಎಷ್ಟಿದಾವೆ ನೋಡಿ. ಹೆವಿ ನಿಂಬೆಹಣ್ಣು. ಸೈಜು ದಪ್ಪ ಆಗುತ್ತಲ್ಲ ಇದು. ಇದನ್ನೇ ನಾವು ಯೂಸ್ ಮಾಡೋದು. ನೋಡಿ ಸ್ಕ್ವೆರಲ್ನ ಹಿಡಿಯುತ್ತದೆ. ನಿಂಬೆಹಣ್ಣು ಗಿಡ ಇದೆ. ಇನ್ನು ನಾನು ಇಲ್ಲಿ ಫ್ಲವರ್ಸ್ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ. ಈ ರೋಸ್ ಗಿಡ ಅಂತೂ ನಾವು ಬಂದಾಗಿಂದ ಇದೆ, ಒಂದು ರೋಸ್ ಬಿಟ್ಟಿದ್ದು ನಾನು ನೋಡ್ಲಿಲ್ಲ. ಸುಮ್ಮನೆ ಬೆಳ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಬಟ್ ಸೀಬೆಹಣ್ಣು ಬಿಟ್ಟಿದೆ. ರೋಸ್ ಅಂತೂ ಸುಮ್ಮನೆ ಬೆಳ್ಕೊಂಡು ಹೋಗ್ತಾ ಇದೆ, ಒಂದು ರೋಸ್ ಬಿಟ್ಟಿಲ್ಲ. ಅದು ಬಿಟ್ಟು ಬೇರೆ ಯಾವುದಾದ್ರೂ ಸಾವಂತಿಗೆ ಆ ಥರದ್ದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲ ತರಬೇಕು ಗೈಸ್ ಪ್ಲ್ಯಾಂಟ್ಸು. ಹೋಗೋಣ ಅಂದ್ಕೊಂಡೆ, ನೆನ್ನೆ ಅವರೆಲ್ಲ ಬಂದಲ್ಲ ಹೋಗೋಕ್ಕಾಗಿಲ್ಲ. ಸೊ ಹೋಗಿ ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸು, ಫ್ಲವರ್ಸ್ಗಳು ಎಲ್ಲ ತಂದು ಹಾಕಬೇಕು. ಇವಾಗ ಇದಕ್ಕೆ ನೀರು ಬಿಟ್ಬಿಡೋಣ. ಆಗಿದೆ, ಎಲ್ಲೋಗ್ತದೆ ನೀರು. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಎನ್ನಾಟಕೇಸ್ ನೈಕಲ್ ನೇಚರ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.